ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಆಲೂಗೆಡ್ಡೆ, ಮೆಣಸಿನ್ಕಾಯಿ ಅಥವಾ ಬಾಳೆಕಾಯಿ ಆಗಿರ್ಬೋದು. ಆದರೆ ನಾನಿವತ್ತು ಅವು ಮೂರನ್ನು ಬಿಟ್ಟು ಸೀಮೆ ಬದನೆಕಾಯಿಲಿ ಬಜ್ಜಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಖಾರದ ಪುಡಿ, ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈ ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು 1 ಗಂಟೆ ಇಲ್ಲದ ಥರ ಕಲಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದೇನಕ್ಕಪ್ಪ ಅಂದರೆ ಸೀಮೆ ಬದನೆಕಾಯಿನ ತೊಳೆಯೋದಕ್ಕೆ. ಮೊದಲೊಂದು ಸರಿ ಹಂಗೆ ತೊಳ್ಕೊಳ್ತೀನಿ. ನೆಕ್ಸ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳ್ಕೊಬೇಕು. ನೋಡಿ ಎಷ್ಟು ಉದ್ದ ಇದೆ ಅಲ್ವಾ ಬದನೆಕಾಯಿ. ಇದು ನನ್ನ ಸೈಟಲ್ಲೇ ಬಿಟ್ಟಿದ್ದು, ನಾನೇ ಬೆಳೆದಿದ್ದು. ಇವಾಗ ಎಲ್ಲನೂ ಚಿಕ್ಕದಾಗಿ ಈ ಥರ ರೌಂಡಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಆದಮೇಲೆ ಅದರೊಳಗಡೆ ಬೀಜ ಬಲ್ತಿದ್ರೆ ತೆಗ್ದಾಕ್ಬಿಡಿ. ಬೀಜ ತೆಗ್ದಾಕ್ಬಿಟ್ಟು ಇದನ್ನು ನೀರಿಗೆ ಹಾಕಿ ಬಿಟ್ಬಿಡಿ. ನೀರಿಗೆ ಹಾಕ್ಬಿಟ್ಟು ನೆಕ್ಸ್ಟು ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ್ಮೇಲೆ ಎಣ್ಣೆನ ಹಾಕೋಬೇಕು. ಎಣ್ಣೆ ಎಷ್ಟು ಬೇಕು ಅಂದರೆ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ತೆಗೆದು ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಇವಾಗ ಬದನೆಕಾಯಿನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ದಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಬಜ್ಜಿ. ನಾನು ಇದು 2ನೇ ಸರಿ ಮಾಡ್ತಾ ಇರೋದು. ಸಖತ್ತಾಗಿ ಬಂದಿತ್ತು. ಅಂದರೆ ಇದು ಸ್ವಲ್ಪ ಬಲ್ತ್ಬಿಟ್ಟಿತ್ತು ಸೀಮೆ ಬದನೆಕಾಯಿ. ಎಳ್ಸಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬಜ್ಜಿ ತಿನ್ನಬೇಕಾದ್ರೆ ಅನ್ಕತ್ತೆ ಬದನೆಕಾಯಿ ಏನು ಹಾಕಿದೆ ನಾನು ಬಜ್ಜಿಗೆ ಅಂತ. ಯಾಕಂದರೆ ಅಷ್ಟು ಸಾಫ್ಟಾಗಿ ಸೀಮೆ ಬದನೆಕಾಯಿ ಬೆಂದ್ಬಿಟ್ಟಿತ್ತು. ಬದನೆಕಾಯಿ ಹಾಕಿರೋದೇ ಗೊತ್ತಾಗ್ತಾ ಇರಲಿಲ್ಲ. ಚೆನ್ನಾಗಿತ್ತು ಫ್ರೆಂಡ್ಸ್. ಸಾಂಬಾರ್ಗೆ ಹಾಕಿದ್ರೆ ಸೀಮೆ ಬದನೆಕಾಯಿನ ನೀರು ಬಿಟ್ಕೊಳ್ಳುತ್ತೆ ಅಂತಾರೆ. ಅದಕ್ಕಿಂತ ಇದು ಬೆಸ್ಟು. ಒಳ್ಳೆ ಸ್ನ್ಯಾಕ್ಸು ಅಂತಲೂ ಅನ್ಬೋದು. ಊಟಕ್ಕೆ ನೆಂಚ್ಕೊಳ್ಳೋಕ್ಕಿರ್ಬೋದು, ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಸರಿ ಹಾಕಿದ್ದು ಬಾಣಲಿಗೆ ಕಚ್ಕೊಬಿಟ್ಟಿತ್ತು. ಅದಕ್ಕೆ ಅದನ್ನು ಚಾಕು ತಗೊಂಡು ನಿಧಾನಕ್ಕೆ ಬಿಡಿಸ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ತೆಗೆದು ತೂತ್ ಪುಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಎಣ್ಣೆ ಅಂಶ ಇದ್ದರೆ ಎಲ್ಲ ಸೋರೋಗುತ್ತೆ. ಕೆಳಗಡೆ ಒಂದು ತಟ್ಟೆ ಮಡಗ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು 2ನೇ ಸರಿ ಹಾಕ್ಕೊಂಡೆ. ಇದು ಚೆನ್ನಾಗಿ ಬಂತು. ಯಾಕಂದರೆ ಸಖತ್ತಾಗಿ ಕಾದಿತ್ತು ಎಣ್ಣೆ ಮಾತ್ರ. ನೋಡಿ 1ನೇ ಸರಿ ಹಾಕಿದ್ದು ಎಲ್ಲ ಕಚ್ಕೊತಾ ಇತ್ತು. ಇದು 2ನೇ ಸರಿ ಹಾಕಿದ್ದು ಆ ಥರ ಏನಾಗಲಿಲ್ಲ, ಬಿಡಿಸ್ಕೊಂಡಂಗೆ ಬಂತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದಲ್ವಾ 1ನೇ ಸರಿದು ಇದು. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗೂ ಇರುತ್ತೆ. ಈ ಆಲೂಗೆಡ್ಡೆ, ಬದನೆಕಾಯಿ, ಮೆಣಸಿನ್ಕಾಯಿ ಬಜ್ಜಿಕ್ಕಿಂತ ಇದು ಸಖತ್ತಾಗಿರುತ್ತೆ. ನೋಡಿ ನಮ್ಮನೇಲಂತೂ ನನ್ನ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.